ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಮೈ ತುಂಬಿಕೊಂಡಿದೆ ಕಾರವಾರದ ಕದ್ರಾ ಜಲಾಶಯ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೇ ತಿಂಗಳಲ್ಲಿ ಜಲಾಶಯ ಭರ್ತಿಯಾಗಿರೋದು ಇದು ಮೊದಲ ಬಾರಿಗೆ. ಇಲ್ಲದಿದ್ರೆ ಮಳೆಗಾಲ ಬಂದ ಮೇಲೆ ನೀರು ಬಂದು ಮಳೆ ಬಂದ ಮೇಲೆ ಈ ರೀತಿಯಾಗಿ ಒಂದು ಕದ್ರಾ ಜಲಾಶಯ ಭರ್ತಿ ಆಗ್ತಿತ್ತು. ಆದರೆ ಇದೀಗ ಮನಮೋಹಕ ದೃಶ್ಯ ಕಾಣಿಸೋದಕ್ಕೆ ಸಿಕ್ಕಿದೆ. ಕದ್ರಾ ಜಲಾಶಯಕ್ಕೆ ಶಾಸಕ ಸತೀಶ್ ಸೈಲ್ ಬಾಗಿನವನ್ನ ಅರ್ಪಿಸಿದ್ದಾರೆ. ಅದೇ ರೀತಿಯಾಗಿ ಅವರ ಜೊತೆ ಡಿಸಿ ಲಕ್ಷ್ಮೀಪ್ರಿಯಾ ಅವರು ಇಬ್ಬರು ಕೂಡ ಸೇರಿ ಇದೀಗ ಬಾಗಿನವನ್ನ ಅರ್ಪಿಸಿದ್ದಾರೆ. ಕದ್ರಾ ಡ್ಯಾಮ್ ಭರ್ತಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಈಗಾಗಲೇ ಆ ರೀತಿಯಾದಂತಹ ಒಂದು ದೃಶ್ಯಾವಳಿಗಳನ್ನು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಾಗಿ ಕದ್ರಾ ಜಲಾಶಯ ಭರ್ತಿಯಾಗಿ ಈಗ ಬಾಗಿನ ಅರ್ಪಿಸಿರುವುದರ ಬಗ್ಗೆ ಮಾಹಿತಿಯನ್ನ ಪ್ರತ್ಯಕ್ಷ ವರದಿಯ ಮೂಲಕ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್. ಕಳೆದ 3-4 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹಳ್ಳ ಕೊಳ್ಳಗಳು ಭರ್ತಿಯಾಗಿರುವಂತದ್ದು, ಅದ್ರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕದ್ರಾ ಜಲಾಶಯ ಕೂಡ ಭರ್ತಿಯಾಗಿರುವಂತದ್ದು. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕದ್ರಾ ಜಲಾಶಯದ ಮೇಲ್ದಂಡೆಯಲ್ಲಿದ್ದೇವೆ. ಈಗ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೇವೆ ಹಚ್ಚ ಹಸುರಿನ ಪರಿಸರ ಯಾವ ರೀತಿ ಇದೆ, ಅದ್ರ ಜೊತೆಗೆ ಸುತ್ತಲೂ ಮೋಡ ಕವಿದ ವಾತಾವರಣ ಯಾವ ರೀತಿ ಇದೆ. ಇದರ ಮಧ್ಯೆ ತುಂಬಿ ತುಳುಕ್ತಾ ಇರುವಂತ ಕದ್ರಾ ಜಲಾಶಯ ಏನು ದೃಶ್ಯಾವಳಿಯನ್ನ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ವಿ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಈಗ ಕದ್ರಾ ಜಲಾಶಯ ಮೇ ತಿಂಗಳಲ್ಲೇ ಈ ರೀತಿಯಾಗಿ ಭರ್ತಿಯಾಗಿರುವಂತದ್ದು. ಇದು ಒಂದು ರೀತಿಯಲ್ಲಿ ಖುಷಿಯ ವಿಚಾರ. ಅದರ ಜೊತೆಗೆ ಕಾಳಿ ನದಿಯ ತಟದಲ್ಲಿರುವಂತಹ ಗ್ರಾಮೀಣ ಭಾಗದ ಜನರಿಗೆ ಒಂದು ಆತಂಕದ ವಿಚಾರ. ಕದ್ರಾ ಜಲಾಶಯ ಗರಿಷ್ಠ ಮಟ್ಟ ಒಟ್ಟು 35 ಮೀಟರ್ ಇದೆ. ಈಗ ಕಳೆದ 4 ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ಈಗ 31 ಮೀಟರ್ನಷ್ಟು ನೀರು ತುಂಬಿಕೊಂಡಿರುವಂತದ್ದು. ಈಗ ಉತ್ತರ ಕನ್ನಡ ಜಿಲ್ಲಾಡಳಿತದಿಂದ ಇದೇ ಲೆವೆಲ್ ಅನ್ನ ಮೇಂಟೈನ್ ಮಾಡಲು ಈಗ ಸೂಚನೆಯನ್ನ ಸಹಿತ ನೀಡಲಾಗಿರುವಂತದ್ದು. ಈಗ ಯಾವುದೇ ಸಂದರ್ಭದಲ್ಲೂ ಸಹಿತ ಕದ್ರಾ ಜಲಾಶಯದಿಂದ ಮುಂದೆ ನೀರು ಬಿಡುವಂತ ಒಂದು ಸಾಧ್ಯತೆ ಇದೆ ಎನ್ನುವಂತ ಒಂದು ಮಾಹಿತಿ ಈಗ ನಮಗೆ ಲಭ್ಯವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಸಾಕಷ್ಟು ಮಳೆ ಸುರಿತಾ ಇದೆ. ಅದರ ಜೊತೆಗೆ ಕದ್ರಾ ಜಲಾನಯನ ಪ್ರದೇಶದಲ್ಲೂ ಸಹಿತ ಸಾಕಷ್ಟು ಮಳೆ ಸುರಿತಾ ಇರುವುದರಿಂದ ಕದ್ರಾ ಜಲಾಶಯ ಭರ್ತಿಯಾದ ನಂತರ ಯಾವ ಸಂದರ್ಭದಲ್ಲಿಯೂ ಸಹಿತ ಇಲ್ಲಿ ನೀರು ಬಿಡುವಂತ ಒಂದು ಸಾಧ್ಯತೆ ಇದೆ ಎನ್ನುವಂತ ಬಗ್ಗೆ ನಮಗೆ ಈಗ ಮಾಹಿತಿ ಇಲ್ಲಿನ ಅಧಿಕಾರಿ ವರ್ಗದಿಂದ ಮತ್ತು ಅದೇ ರೀತಿ ಉತ್ತರ ಕನ್ನಡ ಜಿಲ್ಲಾಡಳಿತದಿಂದ ನಮಗೆ ಲಭ್ಯವಾಗಿರುವಂತದ್ದು. ಹಚ್ಚ ಹಸುರಿನ ಪರಿಸರವನ್ನ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಕಳೆದ 4 ದಿನದಿಂದ ಸುರಿತಿರುವಂತ ಮಳೆಗೆ ಇಲ್ಲಿ ಜೀವಕಳೆ ಬಂದಿರುವಂತದ್ದು. ಈಗ ಈ ದೃಶ್ಯಾವಳಿ ಕದ್ರಾ ಜಲಾಶಯದ ಮೇಲ್ದಂಡೆಯಿಂದ ತೋರಿಸ್ತಾ ಇರುವಂತದ್ದು. ವಿಹಂಗಮವಾದಂತಹ ಒಂದು ನೋಟ ಇದು. ಈಗ ಕದ್ರಾ ಜಲಾಶಯದಿಂದ ನೀರು ಬಿಟ್ರೆ ಏನ್ ಸಮಸ್ಯೆ ಆಗತ್ತೆ ಅಂದ್ರೆ, ಈಗ ಇದು ಕಾಳಿ ನದಿ ಹರಿತಾ ಇರುವಂತದ್ದು. ಕಾಳಿ ನದಿಯ ತಟದಲ್ಲಿ ಸಾಕಷ್ಟು ಗ್ರಾಮಗಳಿವೆ. ಒಂದಾರು ವೇಳೆ ಕದ್ರಾ ಜಲಾಶಯದಿಂದ ನೀರು ಬಿಟ್ರೆ ಈ ಗ್ರಾಮಗಳಿಗೆ ಆತಂಕ ಎದುರಾಗತ್ತೆ, ಪ್ರವಾಹದ ಪರಿಸ್ಥಿತಿ ಇಲ್ಲಿ ಎದುರಾಗತ್ತೆ. ಈ ಹಿನ್ನೆಲೆಯಲ್ಲಿ ಕದ್ರಾ ಜಲಾಶಯ ಎಷ್ಟು ಬೇಗ ಭರ್ತಿಯಾಗಿದೆಯೋ ಅದು ಖುಷಿಯ ವಿಚಾರ. ಆದ್ರೆ ನೀರನ್ನ ಬಿಟ್ರೆ ಕಾಳಿ ನದಿ ತಟದಲ್ಲಿಂದ ಗ್ರಾಮಗಳಿಗೆ ಆತಂಕ ಕೂಡ ಇದ್ದೇ ಇರುತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 4 ದಿನದಿಂದ ಸುರಿಯುತ್ತಿರುವಂತ ಭಾರಿ ಮಳೆಗೆ ಕದ್ರಾ ಜಲಾಶಯ ಕೂಡ ಭರ್ತಿಯಾಗಿರುವಂತದ್ದು. ಅದರ ಜೊತೆಗೆ ಎಲ್ಲಾ ಹಳ್ಳ ಕೊಳ್ಳಗಳು ಈಗ ಭರ್ತಿಯಾಗಿರುವಂತದ್ದು. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.